ಆಕ್ಟರ್ ಆಗ್ತಾರೆ ಅಂತ ಗೊತ್ತಾದಾಗ ಡೈರೆಕ್ಟರ್ ಹೇಳಿದ್ರ ದಿನಕರ್ ಹೇಳಿದ್ರೆ ಒಟ್ಟಿನಲ್ಲಿ ನಿಮ್ಮ ರಿಯಾಕ್ಷನ್ ಏನಿತ್ತು? ಏನಪ್ಪ ಅಂತಂದ್ರೆ ಅದೇ ಏನೋ ಹೇಳ್ತಾ ಅದನ್ನು ನೋಡೋಣ, ಸರಿ ಆಯ್ತಪ್ಪ. ಆಮೇಲೆ ಒಂದೇನಂದ್ರಮ್ಮ, ಸೊ ಈ ಒಂದು ಟೀಮಲ್ಲಿದ್ದಾಗ ಸೊ ಇಟ್ಸ್ ವೆರಿ ಈಸಿ. ಕರೆಕ್ಟ್. ಒಂದು ಈಗ ದಿನಕರ್ಗೆ ಏನೋ ಪ್ರಾಬ್ಲಮ್ ಆಗ್ತಿದ್ದಾಗ ಆತನು ಓಪನ್ ಅಪ್ ಆಗೋದಕ್ಕೆ ತುಂಬ ಈಸಿ, ಇಲ್ಲ ನಮ್ಗೇನೋ ಅಡ್ಜಸ್ಟ್ ಆಗ್ತದೆ ನಾವು ಅಕ್ಕಿಲ್ಲ ಅರ್ಥ ಮಾಡ್ಸೋದು ತುಂಬ ಈಸಿ. ಸೊ ಆ ಥರ ಇದ್ದಾಗ ಸೊ ಪ್ರಾಬ್ಲಮ್ ಅನ್ಸಲ್ಲ ಆವಾಗ. ನಿಮಗೆ ಫೈಟಿಂಗ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತಿತ್ತು? ನಾನು ಬೇಸಿಕಲಿ ಕರಾಟೆಲಿ ಬ್ರೌನ್ ಬೆಲ್ಟ್ ನಂದು. ಮತ್ತೆ ಅದೊಂದಿತ್ತು. ಮತ್ತೆ ಕಾಲೇಜಲ್ಲೆಲ್ಲ ತುಂಬಾ ಫೈಟ್ಸ್ಗಳು ಮಾಡ್ಬಿಟ್ಟಿದ್ದೀವಿ. ಸೊ ರಿಯಲ್ ಆಗಿ ಮಾಡಿರೋದ್ರಿಂದ ಸಿನಿಮಾಲ್ ಮಾಡೋದಷ್ಟು ಕಷ್ಟ ಆಗಿದೆ. ಓಕೆ, ಹಾಗಾದ್ರೆ ದಿನಕರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ತುಂಬಾ ಚೆನ್ನಾಗಿ. ನಾನು ಡಬ್ಬಿಂಗ್ ನಲ್ಲಿ ಇದು ರೀ ರೆಕಾರ್ಡಿಂಗ್ ನೋಡ್ಬಿಟ್ಟು ನಾನು ಹೋಗ್ಬಿಟ್ಟು ಕೈ ಕೊಟ್ಟು ತಪ್ಕೊಂಡೆ. ಫ್ಯಾಂಟಾಸ್ಟಿಕ್ ವರ್ಕ್ ಯು ಹ್ಯಾವ್ ಡನ್ ಅಂತ. ಸೂಪರ್ ಸೂಪರ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೊಸ ವಿಲನ್ನು ಖಂಡಿತವಾಗೂ ಇದರಿಂದ ಇಳ್ಟಕ್ಕೆ ಬರ್ತದೆ. ನಿಮಗೆ ಕಥೆ ಇನ್ಸ್ಪಿರೇಷನ್ ಮಾಡ್ತಾ ಡೈರೆಕ್ಟರ್ ಇವರು ಚಿಂತನೆ ಮಾಡಿರುವಂಥ ಒಂದು ಕಥೆ ಇಷ್ಟ ಆಯ್ತಾ? ಯಾವುದು ಒಂದು ತುಂಬ ಕತೆಗೆ ಅನುಗುಣವಾಗಿ ನಾನು ಯಾವತ್ತೂ ಹೋಗೋದಮ್ಮ. ಸೊ ಆ್ಯಕ್ಚುಲಿ ಇವತ್ತವರೆಗೂ ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಕತೆಗೆ ಅನುಗುಣವಾಗಿಮ್ಮ. ಅದು ಕೆಲವು ಕಡೆ ವರ್ಕೌಟ್ ಆಗಿದೆ, ಕೆಲವು ಕಡೆಗೆ ಆಗಿಲ್ಲ. ಸೊ ಆ್ಯಕ್ಚುಲಿ ಈಗ ಒಂದೇ ಹೇಳ್ತೀನಿ, ಈಗ ಚಿಂತನ್ ನನಗೆ ಈ ಥರ ಶೇಡ್ಗಳು ಬೇಕು, ಓಕೆ, ಆ ಪಾತ್ರಕ್ಕೆ ಆ್ಯಕ್ಚುಲಿ ಅವರೊಂದು ಸ್ಕೆಲಿಟನ್ ಹಾಕಿರ್ತಾರೆ. ಆ ಸ್ಕೆಲಿಟನ್ಗೆ ನಾವು ಒಂದು ಸ್ವಲ್ಪ ಲೇಪನ ಕೊಡ್ಬೋದು ಅಷ್ಟೇ. ಓಕೆ, ಇಲ್ಲಿಗೆ ಮಜಲ್ ಹಾಕ್ಬೋದು, ಇಲ್ಲಿಗೆ ಇದನ್ನು ಮಾಡ್ಬೋದು, ಇಲ್ಲಿ ಸ್ವಲ್ಪ ಫ್ಯಾಟ್ ತುಂಬೋದು, ಈ ಪಾತ್ರ ಸಣ್ಣಕ್ಕಿದ್ರೆ ಚೆಂದ, ಇದು ದಪ್ಪ ಇದ್ರೆ ಚೆಂದ, ಇದು ಒಂದು ಮೀಡಿಯಮ್ ಸೈಜಲ್ಲಿದ್ರೆ ಚೆಂದ, ಹಿಂಗೆ ಮಾಡ್ಬೋದು ಅಷ್ಟೇ. ಕೆಲವು ಸಿನಿಮಾಗಳು ನಾವೇ ಮಾಡಿದ್ದೀವಿ, ಅದಕ್ಕೆ ಸುಮ್ಮನೆ ಕಲರ್ ಹಾಕಿದ್ದೀವಿ, ಅದೆಲ್ಲಿಗೂ ವರ್ಕೌಟ್ ಆಗಿಲ್ಲ, ಲೆನ್ಸ್ಗಳು ಹಾಕಿದ್ದೀವಿ, ಅದು ಆ ಥರ. ಬಟ್ ಒಂದೇನಾಗುತ್ತೆ, ಆ ಕತೆ ಕರೆಕ್ಟ್ ಆಗಿದ್ದಾಗ ಇವೆಲ್ಲ ಒಂಥರ ಅದಕ್ಕೆ ಒಂಥರ ಎಕ್ಸ್ಟ್ರಾ ಬೆನಿಫಿಟ್ಗಳಾಗುತ್ತೆ ಅಷ್ಟೇ. 100%. ಆ್ಯಂಡ್ ಈ ಸೆಟ್ಸ್ ಎಲ್ಲ ನೀವು ಹಿಂದಿನ ತುಂಬ ಹಳೆಯ ಒಂದು ರೆಟ್ರೋ ಇದನ್ನ ಮಾಡುವಾಗ ಹೇಗೆಲ್ಲ ಇದು ಮಾಡ್ಕೊಂಡ್ರಿ? ಅದೊಂದು ತುಂಬ ಅದ್ಭುತ ಅನುಭವ. ಜೊತೆಗೆ ಕಷ್ಟ ಇತ್ತು. ಯಾಕೆಂದ್ರೆ ಅದ್ರ ಗೈಡ್ ಟೈಮಲ್ಲಿ ಇನ್ನೊಂದಮ್ಮ ಅದ್ರ ಗೈಡ್ ಪೂರ್ತಿ ನಮ್ಮ ಈಶ್ವರ್ ಕುಮಾರ್ ಅವರು ಏನು ಬೇಕು ಅಂತ ಎಲ್ಲ ತಿಳ್ಕೊಂಡು ಅವರು ಅದೆಲ್ಲ ಕೋರ್ಡಿನೇಟ್ ಮಾಡಿದ್ರು. ಬಟ್ ಒದಗಿಸೋದಿತ್ತಲ್ಲ ಹೈರಾಣ ಆಗ್ಬಿಟ್ವಿ ಎಲ್ಲ. ಆಮೇಲೆ ನಾವು ಏನು ಅಲ್ಲಿ ತಂದು ತುಂಬಿಸ್ಕೊಳ್ಳೋದಕ್ಕಿಂತ ಅಲ್ಲಿ ಏನು ಕಾಣಬಾರ್ದು ಅನ್ನೋದು ಒದಾಟ ಆಗ್ತಿತ್ತು. ಏನೆಲ್ಲ ಮಾಡಿ ಫ್ರೇಮ್ ಇಟ್ಟರು ಲೈಟ್ ಕಾಣಿಸಿದ್ರೆ ಇವತ್ತಿಂದ ಅಂತಾರೆ ಯಾಕೆ ಯಾರನ್ನ ತೆಗೆದು ಇಲ್ಲ ಎರಸ್ ಹೋಗ್ಬೇಕು, ಇಲ್ಲ ಅಂತಂದ್ರೆ ರಿಪ್ಲೇಸ್ ಮಾಡಬೇಕು. ಬಟ್ ಸುಮಾರು ಕಡೆ ತುಂಬಾ ಜನ ಕೋರ್ಡಿನೇಟ್ ಮಾಡಿಕೊಟ್ರು. ಆಮೇಲೆ ಸದಸ್ಯರು ಒಂದು 2-3 ತಗೊಂಡಿದ್ದಾರೆ. ದರ್ಶನ್ ಅವ್ರು ತುಂಬಾ ನ್ಯಾಚುರಲ್ ಲುಕ್, ಅದರಲ್ಲಿ ತುಂಬಾ ನ್ಯಾಚುರಲ್. ಇಲ್ಲ ಮಸಿ, ಈಗ ನಾವು ಇಲ್ಲದೆ ಇರೋದನ್ನ ಮಾಡಕ್ ಹೋಗಿದೀವಿ. ಸಿ ಗಾಡಿಗಳಲ್ಲಿ ಆಗ್ಬೋದು. ಸಿ ಆ್ಯಕ್ಚುಲಿ ಒಂದು ಅಂಬಾಸಿಡರ್ ಕಾರಿಂದ ಹಿಡಿದು, ಒಂದು ಫಿಯೇಟಿಂದ ಹಿಡಿದು, ಒಂದು ಮಿನಿಂದ ಹಿಡಿದು, ಸಿ ಆಗಿನ ಕಾಲದಲ್ಲಿ ಏನು ಗಾಡಿಗಳಿತ್ತು ಅದನ್ನ ತರ್ಸ್ಕೊಳಕ್ಕೆ ತುಂಬಾ ಕಷ್ಟ. ಆಮೇಲೆ ಆ ಗಾಡಿಗಳು ಸಿಗಲ್ಲ ಈಗ. ಸೊ ಅದು ಒಂದು. ಆಮೇಲೆ ಎಲ್ಲೋ ಒಂದು ಯಾವುದೋ ಒಂದಿದ್ರೆ, ಈಗ ನಮ್ಮಲ್ಲಿ ಏನಾಗಿದೆ, ಸಿ ತುಂಬ ಡೀಪಾಗಿ ಹೋಗ್ತಾ ಇದ್ವಿ. ಬಿಕಾಸ್ ಹೌದು, ಟೆಕ್ನಾಲಜಿ ಎಷ್ಟು ಮುಂದಕ್ಕೆ ಹೋಗ್ತಾ ಇದೆಯೋ, ಬಟ್ ಹಿಂದೆ ನೋಡ್ಕೊಂಬರೋ ಪ್ರೇಕ್ಷಕರು ಅಷ್ಟೇ ಮುಂದಕ್ಕೆ ಬರ್ತಾ ಇದ್ದಾರೆ. ಅವರು ಪ್ರತಿ ಒಂದು ಪಾಯಿಂಟು ಕೂಡ ಈಸಿಯಾಗಿ ನೋಟ್ ಮಾಡ್ತಾರೆ. ಸೊ ಅದೊಂದೆಲ್ಲೂ ಆಗಬಾರ್ದು ಅನ್ನೋದಕ್ಕೆ ಪ್ರತಿ ಒಂದು ನೋಡಿ 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 ಮಾಡಿದ್ದೀವಿ. ಯೂಶುವಲ್ ಆಗಿ ಒಂದು ಸಿನಿಮಾಲಿ ಬಾರ್ ಸೆಟಪ್ ಬೇಕು ಅಂದಿದ ತಕ್ಷಣನೇ ಅರ್ಧ ದಿನ ರೆಡಿ ಮಾಡ್ತಾರೆ ಆ ಡೈರೆಕ್ಟರ್ಗಳು. ಬಟ್ ಈ ಸಿನಿಮಾಲಿ ಒಂದು ಬಾರ್ ಸೆಟ್ ಹಾಕಿದ್ದಾರೆ. ಆಲ್ಮೋಸ್ಟ್ 20 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ ಆ ಸೆಟ್ಗೆ ಅವರು. ಆಮೇಲೆ ಅದ್ರ ಪ್ರಾಪರ್ಟಿ ತರಕ್ಕೆ ಆಲ್ಮೋಸ್ಟ್ ಒಂದು 15 days ವರ್ಕ್ ಮಾಡಿದೆ. ಬಾಟಲ್ಗಳು ಈಗಿನ ಕಾಲದ ಬಾಟಲ್ ಬೇಕಾಗಿಲ್ಲ ಅಲ್ಲಿ. 80s ಬಾಟಲ್ಗಳು ಬೇಕು. ಆವಾಗ ಬಾಟಲ್ಗಳು ಇತ್ತಿದೆ ಬೇರೆ. ಆ ಬಾಟಲ್ ಕಲೆಕ್ಟ್ ಮಾಡಕ್ಕೆ ಆಲ್ಮೋಸ್ಟ್ 15 to 20 days ಟೈಮ್ ತಗೊಂಡಿದ್ದಾರೆ ಆ ಡೈರೆಕ್ಟರ್. ನೀವು ಹೇಳಿದ್ಮೇಲೆ ಜನ ಈಗ ನೀವು ಅದ್ರಲ್ಲಿ ಫ್ಯಾನ್ ನೋಡಿಮ್ಮ, ಯಾವುದೋ ಹಳೆ ಒಂದು ಹೋಟ್ಲ್ ನಿಂತೋಗಿದ್ದು ಹೋಟ್ಲು ಅವರೆಲ್ಲೋ ಇದ್ರಲ್ಲಿ ಗೋಡೌನಲ್ಲಿ ಇಟ್ಟಿದ್ದ ಎತ್ಕೊಂಡ್ ಬಂದಿರೋದು ನಾವುಗಳು. ಅಂದ್ರೆ ಅವಾಗೆಲ್ಲ ಒಂಥರ ಡೂಮ್ ತರ ಫ್ಯಾನ್ಗಳು, ಇಷ್ಟಾಗ್ಲ ರೆಕ್ಕೆಗಳು. ನಾವು ಎಲ್ಲಿಂದ ಹುಡ್ಕದಿದ್ನೆಲ್ಲ, ಬಟ್ ಎಲ್ಲ ರನ್ನಿಂಗ್ ಕಂಡೀಷನ್ ಎಲ್ಲ ಹುಡುಕಿ. ಬಟ್ ಅದರಲ್ಲಿ ಇನ್ನೊಂದು ಹೈಲೈಟ್ ಏನಂದರೆ, ಇವಾಗ ಯೂಶುವಲ್ ಆಗಿ ಸೆಟ್ಟಲ್ಲಿ ಒಂದು ಪ್ರಾಪರ್ಟಿ ಯೂಸ್ ಮಾಡ್ತೀವಿ, ಅದು ಯೂನಿಕ್ ಆಗಿರುತ್ತೆ, ಎಲ್ಲೂ ಇರಲ್ಲ ಆಗಿನ ಕಾಲದ್ದು. ಬಟ್ ಅದನ್ನ ವಿಜುವಲಿ ತೋರಿಸೋದು ಕಷ್ಟ ಆಗುತ್ತೆ ಆ ತೆಗಿಯೋ ಶಾರ್ಟ್ಸಲ್ಲಿ. ಬಟ್ ಅದರಲ್ಲಿ ಚಿಂತನ್ ಅಪ್ರಿಷಿಯೇಟ್ ಮಾಡಬೇಕು. ಆ ಫ್ಯಾನನ್ನು ನೀಟಾಗಿ ಗೊತ್ತಾಗೋ ಥರ ಶಾರ್ಟ್ಸ್ ಇಟ್ಟಿದ್ದಾನೆ. 1-2-3 ಸೀನ್ಗಳಲ್ಲಿ, ಆ ಥಿಂಕಿಂಗ್ ಸೀನಲ್ಲಿ ದರ್ಶನ್ ಹಿಂಗೆ ಕೂತಿದ್ದಾಗ ಫ್ಯಾನ್ ಮಿಂದ ಶಾರ್ಟು, ಮತ್ತು ಫ್ಯಾಬ್ಯುಲಸ್ ಆಗಿ ತೆಗೆದ ಶಾರ್ಟ್ಸ್ಗಳು ಮಾತ್ರ.